ಹೇಗಿದೆ ಸಿನಿಮಾ? ಸರ್ ಸೂಪರ್ ಆಗಿದೆ ಸರ್, ತುಂಬಾ ಚೆನ್ನಾಗಿದೆ. ಅದರಲ್ಲಿ ತಾಯಿ ಪ್ರೀತಿ ಮಮತೆ ಹೆಂಗಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಅವರು ಫೈಟ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಸೂಪರ್ ಆಗಿದೆ. ವೆರಿ ಕಂಗ್ರಾಚುಲೇಷನ್ಸ್. ಸೂರ್ಯ ಮೂವಿ ಸಕ್ಸಸ್ ಆಗಲಿ. ತುಂಬ ಸೂಪರ್ ಆಗಿ ಮೂಡಿ ಬಂದಿದೆ. ಡೈರೆಕ್ಷನ್ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸಾಗರ್ ದಾಸ್ ಅವರು. ಮ್ಯೂಸಿಕ್ ಮಾತ್ರ ಅಲ್ಟರ್ನೇಟ್ ಆಗಿದೆ. ಯಾರು ನಮ್ಮ ಅದು ರವಿ ಬಸರು ಟೈಪ್ ಮ್ಯೂಸಿಕ್ ಮಾಡಿದ್ದಾರೆ. ಕ್ಯಾಮ್ರಾಮನ್ ಅಂತ ಹೊಸಬ ಅಂತ ಗೊತ್ತೂ ಆಗಲ್ಲ. ಇಸ್ ವೆರಿ ಗುಡ್ ಟೀಮ್. ಸಕ್ಸಸ್ ಆಗಲಿ. ಆಲ್ ದಿ ಬೆಸ್ಟ್. ನಮಸ್ಕಾರ. ನಾಯಕ ನಟ ಹೊಸ ಫಿಲಮ್, ಮೊದಲನೇ ಫಿಲಮ್ ಅಂತ ಯಾರು ಹೇಳೋರಿಗೆ ಯಾರು ಗೊತ್ತಾಗಲ್ಲ. ಇಸ್ ವೆರಿ ಬ್ಯೂಟಿ ಆಕ್ಷನ್. ಆಮೇಲೆ ತುಂಬಾ ಡಾನ್ಸಿಂಗ್ ಮಾತ್ರ ತುಂಬಾ ಟಾಪ್ ಲೆವೆಲ್ ಆಗಿ ಡಾನ್ಸ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಸಿನಿಮಾ ನೋಡಿದ್ರೆ. ಹೀರೋಯಿನ್ ತುಂಬಾ ಮಾರ್ವಲೆಸ್. ತುಂಬಾ ಅವ್ರಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹೀರೋ ಬಂತು, ಹೀರೋಯಿನ್ ಬಂತು, ತುಂಬಾ ಕಾಂಬಿನೇಷನ್, ತುಂಬಾ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ. ಆಲ್ ದಿ ಬೆಸ್ಟ್ ಎಲ್ಲ ಇಡೀ ಟೀಮ್ಗೆ. ಚಿತ್ರತಂಡ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಅಭಿನಂದನೆಗಳು. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಮದರ್ ಸೆಂಟಿಮೆಂಟ್ ಚೆನ್ನಾಗಿದೆ. ಮತ್ತು ಲವ್ಗೆ ಎಲ್ಲೂ ಸೋಲಿಲ್ಲ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಹೀರೋ ಮತ್ತು ಹೀರೋಯಿನ್ಗೆ ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ. ಚೆನ್ನಾಗಿದೆ. ಕತೆ ಚೆನ್ನಾಗಿದೆ ಸರ್. ಸ್ವಲ್ಪ ಹಳೇ ಜಾನರ್ನೇ ತೊಗೊಂಡಿದ್ರು. ಸೊ ಹೊಸದಾಗಿ ಹೊಸ ಥರ ಹೊಸ ಟೆಕ್ನಾಲಜಿಯಲ್ಲಿ ಮಾಡಿದ್ದಾರೆ. ಸೊ ಡೈರೆಕ್ಷನ್ ಟೀಮು ಚೆನ್ನಾಗಿದೆ. ಗುಡ್. ಚೆನ್ನಾಗಿದೆ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸೂಪರ್ ರೆಂಡಿಷನ್ ಆಫ್ ದ ಸ್ಟೋರಿನೂ ಚೆನ್ನಾಗಿದೆ. ಸ್ಟೋರಿ ಲೈನ್ ಚೆನ್ನಾಗಿದೆ. ಹೊಸಬ್ರು ಅನ್ಸಲ್ಲ. ಏನು ಎಲ್ಲ ದಿಗ್ಗಜರಿದ್ದಾರೆ. ವಿಲನ್ ಆಗಲಿ, ಶ್ರುತಿ ಅವರಾಗಲಿ, ಅವರಿಗೆ ಮ್ಯಾಚಿಂಗ್ ಆಗಿರ್ತಕ್ಕಂಥ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಹೀರೋಯಿನ್ನು ಆಮೇಲೆ ಎಲ್ಲ ಕಲಾವಿದರನ್ನ ಒಂದು ಅವಕಾಶ ಕೊಟ್ಟಿರೋದು ಒಂದು ಹೊಸ ಪ್ರಯೋಗ. ಎಲ್ರಿಗೂ ಒಳ್ಳೆಯದಾಗಲಿ. ಕನ್ನಡ ಮೂವಿಗಳು ಇನ್ನೂ ಜಾಸ್ತಿ ಬರಬೇಕು. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಿ. ಗುಡ್ ಲಕ್. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ ಆಗಲಿ ಹೊಸದಾಗಿ ಮಾಡಿದ್ದಾರೆ. ಹೊಸಬ್ರು ಅಂತೇಳಿ ಅನ್ಸಲ್ಲ. ನಾನು ಇದರಲ್ಲಿ ಒಂದು ಗೆಸ್ಟ್ ರೋಲ್ ಆಗಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓವರ್ ಆಲ್ ಚೆನ್ನಾಗಿತ್ತು. ಆಸ್ ಅ ಫಸ್ಟ್ ಮೂವಿ ಚೆನ್ನಾಗಿತ್ತು. ಸೆಕೆಂಡ್ ಇನ್ನೂ ಇಂಪ್ರೂವ್ ಇರುತ್ತೆ. ಬಟ್ ಒಂದು ಖುಷಿ ಅಂದರೆ ಲವ್ ಇಸ್ ಗ್ರೇಟ್. ಅಂದರೆ ಪ್ರೀತಿಯಿಂದ ಎಲ್ಲರನ್ನ ಗೆಲ್ಬೋದು. ದುಶ್ಮನಿ, ದ್ರೋಹ ಅಂತ ಇಟ್ಕೊತಾರಲ್ಲ. ಸೊ ಲಾಸ್ಟಲ್ಲಿ ಅವ್ರು ಹೇಳ್ತಾರೆ ಲವ್ ಈಸ್ ಇದು ಅಂತ. ಸೊ ಅದು ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಅಂದರೆ ಎಲ್ಲರಿಗೂ ದುಶ್ಮನಿ ಇದ್ರೂ ಕೂಡ ಪ್ರೀತಿಯಿಂದ ಅದನ್ನ ಚೆನ್ನಾಗಿ ಗೆಲ್ಬೋದು. ಸೊ ಆಲ್ ದ ಬೆಸ್ಟ್ ಓವರ್ ಆಲ್ ಟೀಮು. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡ್ಬೋದು. ಆಸ್ ಅ ಫಸ್ಟ್ ಮೂವಿ ಚೆನ್ನಾಗಿತ್ತು. ಓಕೆ. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಹೀರೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಅನ್ನಿಸ್ತಾನೆ ಇರಲಿಲ್ಲ. ಮತ್ತೆ ಅವರು ಮೆಸೇಜ್ ಕೊಟ್ಟಿದ್ದಾರೆ ಲಾಸ್ಟಿಗೆ, ಮಗಳು ತಾಯಿ ತರ. ಅದು ತುಂಬಾ ಚೆನ್ನಾಗಿದ್ದಾರೆ ತಗೊಂಡಿರೋ ಕಾನ್ಸೆಪ್ಟು. ಮತ್ತೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಶ್ರುತಿ ಮೇಡಮ್ ಆಗಲಿ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿದೆ. ಇನ್ನು ಹಂಗೆ ಚೆನ್ನಾಗಿ ನೀಡಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಯಂಗರ್ ಸ್ಟಾರ್ಸ್ ಹರ್ಷಿತಾ ಮತ್ತು ಪ್ರಶಾಂತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಂಗರ್ ಸ್ಟಾರ್ಸ್ಗೆ ಸಪೋರ್ಟ್ ಮಾಡಬೇಕು. ಪವರ್ ಆಫ್ ಲವ್ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಸಾಗರ್ ಸರ್ ಅವರು. ಇದೇ ತರ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಇರೋಣ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಸಪೋರ್ಟ್ ಮಾಡಿ. ಸ್ಟೋರಿ ತುಂಬ ಚೆನ್ನಾಗಿದೆ. ಹೀರೋ ಹೀರೋಯಿನ್ ಕೂಡ ಹೊಸಬರು ಇದ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀಗೆ ಕನ್ನಡ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್. ಕತೆ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇನು ಚೆನ್ನಾಗಿದೆ. ಆ್ಯಕ್ಟಿಂಗು ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೂಪರ್ ಆಗಿದೆ. ಬೆಸ್ಟ್. ಚೆನ್ನಾಗಿದೆ. ಸೂರ್ಯ ಮೂವಿ ತುಂಬಾ ಚೆನ್ನಾಗಿದೆ. ಅದರಲ್ಲಿರೋ ಲವ್ ಸೀನ್ಸ್ ಹಾಗೆ ಮದರ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಸೂರ್ಯನ ಹಾಗೂ ಭೂಮಿಕಾ ಅಕ್ಕ. ಹೀಗೆ ಒಳ್ಳೆ ಮೂವಿ ತೆಗೀರಿ. ಆಲ್ ದ ಬೆಸ್ಟ್ ಫಾರ್ ದಿಸ್ ಮೂವಿ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಮದರ್ ಸೆಂಟಿಮೆಂಟ್ ಇಷ್ಟ. ಸೂರ್ಯನ ಫಿಲಿಮ್ ಒಂದು ಸಕ್ಕತ್ತಾಗಿತ್ತು. ನಂಗಂತೂ ಜಾಸ್ತಿ ಇಷ್ಟ ಆಯಿತು. ಎಲ್ಲರೂ ಸಪೋರ್ಟ್ ಮಾಡಿ. ಬಟ್ ಸೂಪರ್ ಆಗಿತ್ತು ಮೂವಿ. ಆಲ್ ದ ಬೆಸ್ಟ್. ಮೂವಿ ಮಾತ್ರ ಸೂಪರ್ ವಂಡರ್ಫುಲ್ ಆಗಿದೆ. ಲಾಸ್ಟಲ್ಲೂ ಕೂಡ ಚೆನ್ನಾಗಿರೋ ಟಾಪಿಕ್ ತೋರಿಸಿದ್ದಾರೆ. ಮತ್ತು ಪ್ರತಿಯೊಂದು ಪಿಕ್ಚರು ಅವ್ರದ್ದು ಅದೇ ಥರ ಮುಂದೆ ಹೋಗ್ಲಿ ಅಂತ ಕೇಳ್ಕೊತೀನಿ. ತುಂಬ ಅಂದರೆ ತುಂಬ ವಂಡರ್ಫುಲ್ ಆಗಿ ಚೆನ್ನಾಗಿದೆ. ತಾಯಿ ಸೀನ್ ಬಂದಾಗ ಯಾವ ಥರ ಪ್ರೀತಿ ತೋರಿಸ್ಬೇಕು, ಮತ್ತು ಒಂದು ಪ್ರೀತಿ ಹುಡುಗಿ ಹತ್ರ ಪ್ರೀತಿ ಮಾಡ್ಬೇಕಾದ್ರೆ ಯಾವ ಥರ ಸೀನ್ ಕೊಡಬೇಕು, ಆ ಥರದ್ದೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಲ್ ದ ಬೆಸ್ಟ್. ಚೆನ್ನಾಗಿದೆ. ಹೀರೋಯಿನ್ ಪಾತ್ರನೂ ಚೆನ್ನಾಗಿದೆ. ನಿರ್ದೇಶಕರು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಪ್ರತಿಭೆ. ಹಾಡು ಚೆನ್ನಾಗಿದೆ. ಕಂಟೆಂಟು ಚೆನ್ನಾಗಿದೆ. ತಿರ್ಗಾ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಇದೆ. ಒಳ್ಳೇದು ಕೆಟ್ಟದ್ದು ತಿಳಿಸೋದು ಮಕ್ಕಳಲ್ಲಿ ಒಳ್ಳೆ ಭಾವನೆ ಇದೆ. ಚೆನ್ನಾಗಿ ಮೂಡಿ ಬಂದಿದೆ. ಆಲ್ ದ ಬೆಸ್ಟ್. ಚೆನ್ನಾಗಿದೆ. ಸ್ಪೆಷಲ್ ಉತ್ತರ ಕರ್ನಾಟಕದವರು ಎಲ್ಲರೂ ಬಂದು ಥಿಯೇಟರ್ಲಿ ಫಿಲ್ಮ್ ನೋಡ್ಬೇಕಂತ ಹೇಳ್ತೀನಿ.
ಡ್ಯಾನ್ಸು ಹಾಡು ಸಾಂಗ್ ಎಲ್ಲ ಚೆನ್ನಾಗೈತೆ, ಸ್ಟೋರಿನೂ ಚೆನ್ನಾಗೈತೆ, ಫಿಲ್ಮು ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಎಲ್ಲರೂ ಒಂದು ಥಿಯೇಟ್ರಲ್ಲಿ ಫಿಲ್ಮ್ ನೋಡಿ ಸರ್.